ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಎಂಬುದು 262.9 ಕಿಲೋಮೀಟರ್ ಉದ್ದದ ಪ್ರವೇಶ ನಿಯಂತ್ರಿತ ಗ್ರೀನ್ ಫೀಲ್ಡ್ ಯೋಜನೆಯಾಗಿದ್ದು, ಎರಡು ಮಹಾನಗರಗಳ ನಡುವಿನ ಪ್ರಯಾಣದ ಸಮಯವನ್ನು ಸುಮಾರು 2.5 ರಿಂದ 3 ಗಂಟೆಗಳಿಗೆ ಇಳಿಸುವ ಗುರಿಯನ್ನು ಹೊಂದಿದೆ. ಬೆಂಗಳೂರಿನ ಸಮೀಪವಿರುವ ಹೊಸಕೋಟೆಯಲ್ಲಿ ಆರಂಭವಾಗುವ ಈ ಮಾರ್ಗವು ಆಂಧ್ರ ಪ್ರದೇಶದ ಮೂಲಕ ಹಾದು ಹೋಗಿ ಶ್ರೀ ಪೆರಂಬೂರಿನಲ್ಲಿ ಚೆನ್ನೈಗೆ ಕೊನೆಗೊಳ್ತಾ ಇದೆ. ಆದರೆ ಎಕ್ಸ್‌ಪ್ರೆಸ್ ವೇ ಸಾವಿನ ಕೂಪವಾಗಿ ಬದಲಾಗ್ತಾ ಇರುವುದು ದುರಾದೃಷ್ಟಕರವಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲಿ ಹಾದು ಹೋಗುವ ಈ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಇನ್ನೇನು ಬಹುತೇಕ ಹಂತಕ್ಕೆ ಬಂದಿದೆ. ದಾಬಸ್ಪೇಟೆ, ದೇವನಹಳ್ಳಿ ಸೇರಿ ಹೊಸಕೋಟೆಯಿಂದ ಬೇತಮಂಗಲದವರೆಗಿನ ಸಂಪೂರ್ಣ ವಿಭಾಗವು ಪೂರ್ಣಗೊಂಡಿದ್ದು ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ. ಚಾಲಕರ ಅಜಾಗರೂಕತೆ, ಅಸಮರ್ಥತೆಯ ಹೊರತಾಗಿಯೂ ಅಪಘಾತಗಳಿಂದಾಗುತ್ತಿರುವ ಸಾವುಗಳಿಗೆ ಎಕ್ಸ್‌ಪ್ರೆಸ್ ವೇ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು. ಫ್ಲಾಶರ್ ದೀಪಗಳೊಂದಿಗೆ ಸ್ಪಷ್ಟವಾದ ತಿರುವು ಫಲಕಗಳನ್ನು ಹಾಕದಿರುವುದು, ಪ್ರತ್ಯೇಕ ಲೇನ್ಗಳನ್ನು ಗುರುತಿಸಲು ತಾತ್ಕಾಲಿಕ ರಸ್ತೆ ವಿಭಜಕಗಳನ್ನು ಹಾಕದಿರುವುದು, ವೇಗ ಕಡಿತಗೊಳಿಸುವ ಫಲಕಗಳನ್ನು ಹಾಕದಿರುವುದು ಇನ್ನು ಹಲವು ಕಾರಣಗಳಿಂದಾಗಿ ಅಪಘಾತಗಳ ಪ್ರಮಾಣ ಹೆಚ್ಚಾಗ್ತಾ ಇವೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇಯಲ್ಲಿ ಸಂಭವಿಸುತ್ತಿರುವ ಅಪಘಾತಗಳಿಗೆ ಮುಖ್ಯವಾಗಿ ಅತಿವೇಗ, ನಿಯಮ ಉಲ್ಲಂಘನೆ, ಚಾಲಕರ ನಿರ್ಲಕ್ಷ್ಯ ಮತ್ತು ನಿಧಾನಗತಿಯ ವಾಹನಗಳ ಪ್ರವೇಶ ಕಾರಣವಾಗಿದೆ. ಈ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾಗಲು ಪ್ರಮುಖ ಕಾರಣಗಳೆಂದರೆ ಎಕ್ಸ್‌ಪ್ರೆಸ್ ವೇ ಅಂತಹ ನಯವಾದ ಮತ್ತು ಅಗಲವಾದ ರಸ್ತೆಗಳಲ್ಲಿ ವಾಹನಗಳು ಮಿತಿಮೀರಿದ ವೇಗದಲ್ಲಿ ಚಲಿಸುವುದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗಳಿಗೆ ಅಥವಾ ಇತರ ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ದ್ವಿಚಕ್ರ ವಾಹನಗಳು, ಆಟೋಗಳು ಮತ್ತು ಟ್ರ್ಯಾಕ್ಟರ್ಗಳಂತಹ ನಿಧಾನಗತಿಯ ವಾಹನಗಳು ವೇಗವಾಗಿ ಚಲಿಸುವ ಕಾರುಗಳಿಗೆ ಅಡ್ಡಿಯಾಗ್ತವೆ. ವೇಗವಾಗಿ ಬರುವ ವಾಹನಗಳು ಹಠಾತ್ ಬ್ರೇಕ್ ಹಾಕಬೇಕಾಗಿ ಬರುವುದರಿಂದ ಅಪಘಾತಗಳು ಸಂಭವಿಸುತ್ತವೆ. NHAI ಮತ್ತು ಪೊಲೀಸ್ ಇಲಾಖೆಯ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಹಾಗೂ ಟ್ರ್ಯಾಕ್ಟರ್ಗಳನ್ನು ಈ ಹೆದ್ದಾರಿಯಲ್ಲಿ ನಿಷೇಧಿಸಿದೆ. ಆದರೂ ನಿಯಮಗಳನ್ನು ಉಲ್ಲಂಘಿಸಿ ಈ ವಾಹನಗಳು ಪ್ರವೇಶಿಸುವುದರಿಂದ ಭೀಕರ ಅಪಘಾತಗಳು ನಡೆಯುತ್ತವೆ. ಮೊಬೈಲ್ ಫೋನ್ ಬಳಕೆ, ದಣಿವು ಅಥವಾ ನಿದ್ರೆಯ ಮಂಪರಿನಲ್ಲಿ ವಾಹನ ಚಲಾಯಿಸುವುದು ಮತ್ತು ವಾಹನಗಳನ್ನು ಹಿಂದಿಕ್ಕುವಾಗ ನಿಯಮಗಳನ್ನು ಪಾಲಿಸದಿರುವುದು ಅಪಘಾತಗಳಿಗೆ ಆಹ್ವಾನ ನೀಡುವಂತಾಗಿದೆ. ರಸ್ತೆ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಸರಿಯಾದ ಸೂಚನಾ ಫಲಕಗಳು, ಎಚ್ಚರಿಕೆ ದೀಪಗಳು ಅಥವಾ ತಾತ್ಕಾಲಿಕ ತಡೆಗೋಡೆಗಳನ್ನು ಅಳವಡಿಸದೇ ಇರುವುದು ಸಹ ಅಪಘಾತಗಳಿಗೆ ಕಾರಣವಾಗ್ತವೆ. ಏನೇ ಆದರೂ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿಯೇ ಇದೆ. ಎಚ್ಚರದಿಂದ ಚಾಲನೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.